Hi, my dear friends. Welcome to Learn All-in-One Commerce with Muralidhar Shastri. Today we are discussing that the journal entries as regarding on the PUC first year recording of transaction 1 chapter. Okay, ಆ ಚಾಪ್ಟರ್ ಇಂದ ನಾವು ಇವತ್ತು ಜನರಲ್ ಎಂಟ್ರೀಸ್ ಅನ್ನ ಕಲಿಯೋಣ. ಸೊ ಜನರಲ್ ಎಂಟ್ರಿ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಸ್ ರಿಗಾರ್ಡಿಂಗ್ ಆನ್ ಯುವರ್ ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್. ಓಕೆ, ನಿಮ್ಮ ಭವಿಷ್ಯತ್ತಿಗೂ ಮತ್ತು ನಿಮ್ಮ ಇವತ್ತಿನ ಅಭ್ಯಾಸಕ್ಕೆ ಸೊ ಜನರಲ್ ಎಂಟ್ರಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ ಪ್ರಾಬ್ಲಮ್. ಸೊ ಯು ಕ್ಯಾನ್ ಸಿ ದ ಪ್ರಾಬ್ಲಮ್ ಆನ್ ದ ಸ್ಕ್ರೀನ್. ಸೊ ದ ಪ್ರಾಬ್ಲಮ್ ಈಸ್ ಆ್ಯಸ್ ಫಾಲೋಸ್. ಸೊ ನಿಮಗೆ ಎಕ್ಸಾಮ್ಸ್ಗಳಲ್ಲಿ ಇದು 12 ಮಾರ್ಕ್ಸಿಗೆ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಮಾಹಿತಿ ಕೊಟ್ಬಿಡ್ತೀನಿ. ಸೊ ಇದು ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ ಯು ವಿಲ್ ಗೆಟ್ ದ 12 ಮಾರ್ಕ್ಸ್ ಫಾರ್ ದಿಸ್ ಅಂತಕ್ಕಂಥದ್ದು. ಸೊ ನೋಡಿ, ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಹಿಮಾಂಶು. ಓಕೆ, ಸೊ 2022 ಅಂತ ಕೊಟ್ಟಿದ್ದಾರೆ. ಡಿಸೆಂಬರ್ 1 ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ಡಿಸೆಂಬರ್ 7 ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ 10,000. ಡಿಸೆಂಬರ್ 9 ಸೋಲ್ಡ್ ಗೂಡ್ಸ್ ಟು ಸ್ವಾತಿ 5,000. ಡಿಸೆಂಬರ್ 12 ಪರ್ಚೇಸ್ಡ್ ಫರ್ನಿಚರ್ 3,000. ಡಿಸೆಂಬರ್ 18 ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ 4,000. ಡಿಸೆಂಬರ್ 30 ಪೇಯ್ಡ್ ಸ್ಯಾಲರಿ 15,000. ಸೊ ನೀವು ಈ ಪ್ರಾಬ್ಲಮ್ ಜೊತೆಗೆ ಜರ್ನಲ್ ಎಂಟ್ರಿಯನ್ನು ಯಾವ ರೀತಿ ಹಾಕಬೇಕು ಅಂತ ಅನ್ನೋದಕ್ಕೆ ದ ಸೊಲ್ಯೂಷನ್ ಈಸ್ ಸೊಲ್ಯೂಷನ್ ಈಸ್ ಆ್ಯಸ್ ಫಾಲೋಸ್. ನೋಡಿ, ಸೊಲ್ಯೂಷನ್ಸ್ಗಳಿಗೆ ನಾವು ಯಾವ ರೀತಿ ಫಾರ್ಮೆಟನ್ನು ಹಾಕಬೇಕು ಅಂತ ಅನ್ನೋದಕ್ಕೆ ಇನ್ ಡೀಟೇಲ್ ಆಗಿರ್ತಕ್ಕಂತಹ ಫಾರ್ಮೆಟನ್ನು ನಾನು ನಿಮಗೆ ಡ್ರಾ ಮಾಡಿದ್ದೀನಿ. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಹಿಮಾಂಶು ಅಂತ ಹೇಳಿ ಬರೀಬೇಕು. ಸೊ ಹೆಸರು ಯಾರ್ದು ಕೊಟ್ಟಿಲ್ಲ ಅಂತ ಹೇಳಂದರೆ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್, ಜರ್ನಲ್ ಎಂಟ್ರೀಸ್ ಅಂತ ಹೇಳಿ ಬರೆದ್ರೂ ಕೂಡ ಏನಾಗುತ್ತೆ, ನಡೆಯುತ್ತೆ. ಸೊ ಅದೇ ರೀತಿಯಾಗಿ ಡೇಟ್ ಹಾಕಬೇಕು, ಪರ್ಟಿಕ್ಯುಲರು, ಲೆಡ್ಜರ್ ಫೋಲಿಯೋ ಅಂತಂದು ಹೇಳಿ ಕೇಳ್ತೀವಿ. ಸೊ ಅದೇ ರೀತಿಯಾಗಿ ಡೆಬಿಟು ಮತ್ತು ಕ್ರೆಡಿಟ್, LF ಅಂದರೆ ಲೆಡ್ಜರ್ ಫೋಲಿಯೋ ಅಂತಕ್ಕಂಥದ್ದು. ಸೊ ನೋಡಿ, ಫಸ್ಟ್ಗೆ ನಮಗೆ ಪ್ರಾಬ್ಲಮಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತ ಹೇಳಂದರೆ, ಸೊ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಹೇಳಿದೆ 75,000. ಸೊ ನಿಮಗೆ ಬಹಳ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ ಜನರಲ್ ಎಂಟ್ರಿನ. ಈಸಿಯಾಗಿ ನೀವೇನು ಮಾಡ್ಬೋದು, ಕಲಿಬೋದು. ಕಂಟಿನ್ಯೂಸ್ ಆಗಿ ಒಂದು 2 ವೀಡಿಯೋಸ್ಗಳನ್ನು ನೋಡೋದ್ರ ಮೂಲಕ. ಓಕೆ, ಸೊ 2 ವೀಡಿಯೋಸ್ಗಳನ್ನು ನೋಡಿದರೆ ನಿಮಗೆ ಜನರಲ್ ಎಂಟ್ರಿ ಪಕ್ಕ ಪರ್ಫೆಕ್ಟ್ ಆಗಬೇಕು, ಆ ರೀತಿ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ತಾವೆಲ್ಲರೂ ಕೂಡ ಈ ಚಾನಲ್ಗೆ ಇನ್ನೂವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ನೋಡಿ, ಸೊ ಫಸ್ಟ್ಗೆ ಟ್ರಾನ್ಸಾಕ್ಷನ್ ಏನು ಹೇಳುತ್ತೆ ಅಂದರೆ ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 75,000 ಅಂತಕ್ಕಂಥದ್ದು. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ 75,000. ವಾಟ್ ಯು ವಿಲ್ ರಿಸೀವ್ಸ್. ಸೊ ನಮಗೆ ಎಲ್ಲವುದು ವಿ ಆರ್ ಗೋಯಿಂಗ್ ಟು ಫಾಲೋ ದ ರೂಲ್ಸ್ ಆಫ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಪರ್ಸ್ನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟ್ಸ್ಗಳ 3 ಅಕೌಂಟ್ಗಳ ನಾವೇನು ಮಾಡಬೇಕು, ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿ. ಸೊ ವಿ ಆರ್ ಪ್ರಿಪೇರಿಂಗ್ ಆನ್ ದೀಸ್ ಥಿಂಗ್ಸ್. ಓಕೆ, these things are basically and also base is 3 accounts. ಸೊ 3 ಅಕೌಂಟ್ಸ್ಗಳ ಬೇಸ್ ಮೇಲೆ ಏನು ಮಾಡಬೇಕು, ನಾವು ಇದನ್ನು ಪ್ರಿಪೇರ್ ಮಾಡಬೇಕು. ಬಟ್ few days nowadays what they are doing means they are using the American system. ಅಸೆಟ್ಸು, ಲಯಬಿಲಿಟೀಸು, ಕ್ಯಾಪಿಟಲ್ಲು, ಎಕ್ಸ್ಪೆನ್ಸಸ್ಸು, ಇನ್ಕಮ್ಮು ಅಂತ ಹೇಳಿ ಆ ರೀತಿ ಅದನ್ನು ಫಾರ್ಮೇಷನ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಈ ಒಂದು ನಾಲೆಜ್ಗೆ, ನಮ್ಮ ಒಂದು ಈ ಬೇಸಿಕ್ ಥಿಯರಿ ಆಫ್ ಪಾರ್ಟ್ಗೆ ಸೊ ಇದೇ ಬೆಸ್ಟು ಅಂತಕ್ಕಂಥದ್ದು. 3 ಅಕೌಂಟ್ಸ್ಗಳು, ಪರ್ಸನಲ್ ಅಕೌಂಟು, ರಿಯಲ್ ಅಕೌಂಟು, ನಾಮಿನಲ್ ಅಕೌಂಟು, 3 ಅಕೌಂಟ್ಸ್ಗಳು ಏನಾಗಿರ್ತದೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು. ಸೊ ವಿ ರಿಸೀವ್ಸ್ ದ ಕ್ಯಾಶ್. ನಾವು ಏನೇ ರಿಸೀವ್ ಮಾಡ್ಕೊಂಡ್ರೂ ಕೂಡ ಅದನ್ನು ಏನು ಮಾಡಬೇಕು, ಡೆಬಿಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ. ಸೊ ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಕ್ಕಂಥದ್ದು. ಹೌದಾ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಕ್ಕಂಥದ್ದು. ಏನು ಬಂತು ನಮಗೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತಕ್ಕಂಥದ್ದು. ಕ್ಯಾಶ್ ಮೂಲಕ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಯಾವುದೇ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿದರೂ ಕೂಡ ಯು ಮೈಟ್ ಮೇನೆ ಸ್ಟಾರ್ಟ್ ದ ಬಿಸ್ನೆಸ್ ವಿತ್ ಕ್ಯಾಶ್, ಯು ಮೈಟ್ ಮೇನೆ ಸ್ಟಾರ್ಟ್ ದ ಬಿಸ್ನೆಸ್ ವಿತ್ ಬಿಲ್ಡಿಂಗ್, ಯು ಮೈಟ್ ಮೇನೆ ಸ್ಟಾರ್ಟ್ ದ ಬಿಸ್ನೆಸ್ ವಿತ್ ಸ್ಟಾಕ್. ನೀವು ಯಾವುದ್ರ ಜೊತೆಗೂ ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ಸು, ಕ್ಯಾಶ್ ಅಕೌಂಟ್ ಡೆಟರ್ಸ್, ಸ್ಟಾಕ್ ಅಕೌಂಟ್ ಡೆಟರ್ಸ್, ಫರ್ನಿಚರ್ ಅಕೌಂಟ್ ಡೆಟರ್ಸ್, ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು. ಅಂದರೆ ನೀವು ಅದಿಷ್ಟರ ಜೊತೆಗೂ ಕೂಡ ಸ್ಟಾರ್ಟ್ ಮಾಡಿದರೆ ಬಿಸ್ನೆಸ್ಸನ್ನು ಯಾವುದಾದ್ರ ಜೊತೆಗೆ, ಕ್ಯಾಶ್ ಅಕೌಂಟ್ ಜೊತೆಗೆ ಯು ಸ್ಟಾರ್ಟೆಡ್ ದ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಕೊಟ್ಟಿದ್ರಲ್ವ ಪ್ರಾಬ್ಲಮಲ್ಲಿ. ಕ್ಯಾಶ್ ಕೊಟ್ಟಿದ್ರು, ಕ್ಯಾಶ್ ಜೊತೆಗೆ ಇನ್ನೊಂದಿಷ್ಟು ಅಡಿಷ್ನಲ್ ಕೊಟ್ಟಿದ್ರು, ಕ್ಯಾಶ್ ಅಕೌಂಟ್ ಡೆಟರ್ಸ್, ಅದೇ ರೀತಿಯಾಗಿ ಫರ್ನಿಚರ್ ಅಕೌಂಟ್ ಡೆಟರ್ಸ್, ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್ ಟು
ಕ್ಯಾಪಿಟಲ್ ಅಕೌಂಟ್. ಸೊ ಕ್ಯಾಪಿಟಲ್ ಅಕೌಂಟಿಗೆ ನಾವೇನು ಮಾಡ್ತೀವಪ್ಪ ಅಂದ್ರೆ ಇದನ್ನ ಏನು ಮಾಡ್ತೀವಿ, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೇವೆ ಅಂತಕ್ಕಂಥದ್ದು. ಸೊ ಎಷ್ಟಿದೆ ಅಮೌಂಟು, 75,000 ಡೆಬಿಟ್ಗೆ, 75,000 ಕ್ರೆಡಿಟ್ಗೆ. ಇದಕ್ಕೆ ನಾವೇನಂತ ಕರಿತೀವಿ, ನರೇಷನ್ ಅಂತ ಹೇಳಿ ಕರಿತೀವಿ. ಇದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಆನ್ ದಿಸ್ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಿರ್ತಕ್ಕಂಥ ಎ ಬ್ರೀಫ್ ಇನ್ಫಾರ್ಮೇಷನ್ ಆಗಿರುತ್ತೆ. ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್, ಸಣ್ಣದಾಗಿ ಬರಿಬೇಕು, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ 7ನೇ ತಾರೀಕು ಟ್ರಾನ್ಸಾಕ್ಷನ್ ಇದೆ. 7ನೇ ತಾರೀಕು ಟ್ರಾನ್ಸಾಕ್ಷನ್ ಏನಿದೆಪ್ಪ ಅಂತಂದರೆ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ 10,000 ಇದೆ. ಹೌದಾ, ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಸೊ ನೀವು ವಾಟ್ ಕಮ್ಸ್ ಇನ್ ಅಂತಂತ ಹೇಳಂತಂದ್ರಿಗಿನ ಪರ್ಚೇಜಸ್ ಕಮ್ಸ್ ಇನ್. ಹೌದಾ, ವಾಟ್ ಕಮ್ಸ್ ಇನ್, ಪರ್ಚೇಸಸ್ ಕಮ್ಸ್ ಇನ್. ನೋಡಿ, ಸೊ ನಾವೇನು ಮಾಡ್ಕೋಬೇಕು, ಡೆಬಿಟ್ ದ ರಿಸೀವರ್ ಅಂತಂತ ಹೇಳಿ ಕೂಡ ಕರಿತೀವಿ, ಡೆಬಿಟ್ ದ ರಿಸೀವರ್. ಸೊ ಪರ್ಚೇಸಸ್ಗಳೇನಾಗ್ತವೆ ನಮಗೆ ಬರುತ್ತೆ. ಹೌದಾ, ವಾಟ್ ವಿಲ್ ರಿಸೀವ್ಸ್, ವಿ ರಿಸೀವ್ಸ್ ದ ಪರ್ಚೇಸ್. ಓಕೆ, ಪರ್ಚೇಸ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಏನು ಹೋಯಿತು ನಮ್ಮ ಕಡೆಯಿಂದ ಹೋಗಿದ್ದೇನಪ್ಪ ಅಂತಂದರೆ ಕ್ಯಾಶ್. ವಾಟ್ ಗೋಸ್ ಔಟ್, ಕ್ಯಾಶ್. ಹೌದಾ, ಡೆಬಿಟ್ ದ ರಿಸೀವರ್. ನೋಡ್ರಿ, ಅದಕ್ಕೆ ಹೇಳ್ಕರ್ತೀವಿ, ಡೆಬಿಟ್ ಸೈಡ್ ಇದೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ನಾವು ಕ್ರೆಡಿಟ್ ಸೈಡ್ ಬರ್ತೀವಲ್ವ 10,000. ಸೊ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟು 3ನೇ ಟ್ರಾನ್ಸಾಕ್ಷನ್ ನೋಡೋಣ, ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಸೊ ನೋಡಿ, ನೆನ್ಪಿಟ್ಕೊಳ್ಳಿ, ನಾವೇನಾದರೂ ಮಾರಾಟ ಮಾಡಿದರೆ ನಮ್ಮ ಕಡೆಯಿಂದ ಗೂಡ್ಸ್ ಏನಾಗ್ತವೆ, ಹೊರಗಡೆ ಹೋಗ್ತವೆ. ನಮಗೆ ಗೂಡ್ಸ್ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಸೋಲ್ಡ್ ಗೂಡ್ಸ್ ಟು ಸ್ವಾತಿ. ಹೂ ಇಸ್ ದ ರಿಸೀವರ್ ಹಿಯರ್, ಸ್ವಾತಿ ಇಸ್ ದ ರಿಸೀವರ್. ನಮಗೇನಾಯಿತು, ಸೇಲ್ಸ್ ಆಯಿತು, ಡೆಬಿಟ್ ದ ರಿಸೀವರ್. ಸೊ ಹಾಗಾಗಿ ಸ್ವಾತಿಯನ್ನು ಏನು ಮಾಡಿದ್ವಿ ನಾವು, ಡೆಬಿಟ್ ಮಾಡಿದ್ವಿ. ಹೂ ಇಸ್ ರಿಸೀವರ್ ಹಿಯರ್, ಸ್ವಾತಿ. ಸ್ವಾತಿ ಅಕೌಂಟ್ ಡೆಟಾರ್ಸ್ ಟು ಸೇಲ್ಸ್ ಅಕೌಂಟ್. ಸೊ ನಮಗೇನಾಯ್ತು, ಇಲ್ಲಿ ಸೇಲ್ಸ್ ಆಯಿತು. ನಮಗೀಗ ಆಲ್ರೆಡಿ ಕೊಟ್ಬಿಟ್ಟಿದ್ವಿ ನಾವು ಇಲ್ಲಿ ಸೋಲ್ಡ್ ಗೂಡ್ಸ್. ಸೋಲ್ಡ್ ಗೂಡ್ಸ್ ಅಂದರೆ ಮಾರಾಟ ಮಾಡಿದ್ವಿ ಅಂತಕ್ಕಂಥದ್ದು. ಓಕೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾವೇನು ಮಾಡಿದ್ವಿ, ಗಿವ್ ಮಾಡಿದ್ವಿ. ಗಿವರ್ ಅಂತಂದ್ರೆ ಇವರೇ ಅಲ್ವಾ. ಓಕೆ, ಗಿವ್ ಮಾಡಿರೋದು ಇವರೇ ಅಲ್ವಾ, ಸೇಲ್ಸನ್ನು ನಾವು ಸೇಲ್ಸ್ ಅಲ್ವಾ ಕೊಟ್ಟಿರೋದು. ಸೊ ಹಾಗಾಗಿ ಹೂ ಇಸ್ ರಿಸೀವರ್, ಸ್ವಾತಿ ಇಸ್ ದ ರಿಸೀವರ್. 5,000. ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಆನ್ ಕ್ರೆಡಿಟ್. ಸೊ ಇನ್ ದ ಸೇಮ್ ಟ್ರಾನ್ಸಾಕ್ಷನ್ ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಫಾರ್ ಕ್ಯಾಶ್ ಅಂತಂತೇಳಿ ಏನಾದರೂ ಕೂಡ ಇತ್ತಪ್ಪ ಅಂತ ಹೇಳಂತಂದ್ರಿಗಿನ, ಸೋಲ್ಡ್ ಗೂಡ್ಸ್ ಟು ಸ್ವಾತಿ ಫಾರ್ ಕ್ಯಾಶ್ ಅಂತಂತ ಹೇಳಿದ್ರಿಗಿನ ಕ್ಯಾಶ್ ಅಕೌಂಟನ್ನು ಏನು ಮಾಡಿ, ಇಲ್ಲಿ ಹೂ ಇಸ್ ರಿಸೀವರ್, ನಾವೇನು ರಿಸೀವ್ ಮಾಡ್ಕೊಳ್ತಾ ಇದ್ವಿ, ಕ್ಯಾಶನ್ನು ರಿಸೀವ್ ಮಾಡ್ಕೊಳ್ತಿದ್ವಿ. ಅವಾಗ ನೆನ್ಪಿಟ್ಕೊಳ್ಳಿ. ಹೌದಾ, ಕ್ಯಾಶನ್ನು ಏನು ಮಾಡ್ತಿದ್ವಿ, ರಿಸೀವ್ ಮಾಡ್ಕೊಳ್ತಿದ್ವಿ. ಇದು ಸ್ವಲ್ಪ ನೀವೇನು ಮಾಡಬೇಕು, ನೆನ್ಪಿಟ್ಕೊಂಡಿರ್ಬೇಕು. ಇದು ಮುಂದೆ ಬರುತ್ತೆ ಟ್ರಾನ್ಸಾಕ್ಷನ್, ಅದು ಕೂಡ ಹೇಳ್ತೀನಿ. ನೆಕ್ಸ್ಟ್ ಡೇಟೆಡ್ ಆನ್ 12th. ಸೊ ಪರ್ಚೇಸ್ಡ್ ಫರ್ನಿಚರ್ ಅಂತಂತಿದೆ 3,000. ನಮಗೇನು ಬಂತು, ಪರ್ಚೇಸ್ಡ್ ಫರ್ನಿಚರ್. ವಾಟ್ ಕಮ್ಸ್ ಇನ್, ಪರ್ಚೇಸಸ್ ಕಮ್ಸ್ ಇನ್, ಅದು ಫರ್ನಿಚರ್ ಕಮ್ಸ್ ಇನ್. ಫರ್ನಿಚರ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ನೋಡಿ, ಇಲ್ಲಿ ನೀವು ಹೆಂಗೆ ಪರ್ಚೇಸ್ ಮಾಡಿರಪ್ಪ ಅಂತಂದ್ರಿಗಿನ ಪರ್ಚೇಸ್ಡ್ ಫರ್ನಿಚರ್ ಅಂತ ಹೇಳಿ ಕೊಟ್ಬಿಟ್ಟಿದ್ವಿ ನಾವು 3,000. ಬಟ್ ಏನು ಹೇಳಿಲ್ಲ. ಓಕೆ, ನಾವೇನು ಮಾಡಿಲ್ಲ, ಇಲ್ಲಿ ಹೇಳಿಲ್ಲ. ವಿ ಹ್ಯಾವ್ ಬಿನ್ ನಾಟ್ ಮೆನ್ಷನ್ ದ ಎನಿ ನೇಮ್. ಸೊ ಇಲ್ಲಿ ಏನು ಮಾಡಿದ್ವಿ, ನೇಮನ್ನು ಮೆನ್ಷನ್ ಮಾಡಿದ್ವಿ. ವಿ ಹ್ಯಾವ್ ಬಿನ್ ಸೆಡ್ ಇಟ್ ಆಸ್ ಎನ್ ಎ ಕ್ರೆಡಿಟ್. ಇಫ್ ಇನ್ ಕೇಸ್ ವಿ ಹ್ಯಾವ್ ಬಿನ್ ನಾಟ್ ಮೆನ್ಷನ್ ದ ಎನಿ ನೇಮ್ ಮೀನ್ಸ್ ವಿ ವಿಲ್ ಗೋ ಫಾರ್ ದ ಕ್ಯಾಶ್. ಓಕೆ, ಫರ್ನಿಚರ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ 3,000 ಡೆಬಿಟು, 3,000 ಕ್ರೆಡಿಟ್ಗೆ ಏನು ಮಾಡಿದ್ವಿ, ನಾವು ಹಾಕಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟು ಡಿಸೆಂಬರ್ 18ಗೆ ಏನು ಹೇಳುತ್ತೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂತಕ್ಕಂಥದ್ದು. ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ನಾವಿಲ್ಲಿ ಸ್ವಾತಿಗೆ ಏನು ಮಾಡಿದ್ವಿ, ಗೂಡ್ಸ್ಗಳನ್ನು ಸೋಲ್ಡ್ ಮಾಡಿದ್ವಿ. ಎಷ್ಟು ಮಾರಾಟ ಮಾಡಿದ್ವಿ, 5,000 ರೂಪಾಯಿದನ್ನು ಮಾರಾಟ ಮಾಡಿದ್ವಿ. ಸೊ ಅವಳ ಕಡೆಯಿಂದ ಏನು ಮಾಡ್ತಾ ಇದ್ವಿ, ಇವಾಗ ದುಡ್ಡನ್ನು ವಾಪಸ್ ತೊಗೊಳ್ತಾ ಇದ್ವಿ. ವಿ ಆರ್ ರಿಸೀವಿಂಗ್ ದ ಮನಿ ಫ್ರಮ್ ಹರ್. ಓಕೆ, ಅವಳ ಕಡೆಯಿಂದ ದುಡ್ಡನ್ನು ಏನು ಮಾಡ್ತಾ ಇದ್ವಿ, ನಾವು ರಿಸೀವ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಡೆಬಿಟ್ ದ ರಿಸೀವರ್. ಸೊ ಏನು ಬಂತು ನಮಗಿಲ್ಲಿ, ಕ್ಯಾಶ್ ಕಮ್ಸ್ ಇನ್. ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಸೊ ಅದೇ ರೀತಿಯಾಗಿ ಯಾರು ಕೊಟ್ರಪ್ಪ ಅಂತಂತೇಳಿ ಅಂದ್ರಿಗಿನ ಸ್ವಾತಿ ಕೊಟ್ಟಿದ್ದಾರೆ ನಮಗೆ. ಹೌದಾ, ಯಾರು ಕೊಟ್ಟರು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. 4,000 rupees ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ. ಶಾರ್ಟ್ ಕಟ್ ಆಗಿ ಇದನ್ನು ಬರೆದ್ರೂ ಕೂಡ ಈಸಿ ಆಗುತ್ತೆ. ಓಕೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ ಅಂತಕ್ಕಂಥದ್ದು. ನೆಕ್ಸ್ಟ್ 30ನೇ ತಾರೀಕಿಗೆ ಪೇಯ್ಡ್ ಸ್ಯಾಲ್ರಿ 1,500. ಇದು ಯಾವ ಅಕೌಂಟ್ಗೆ ಹೋಗುತ್ತೆ, ಸ್ಯಾಲ್ರಿ ಅಕೌಂಟ್ ಅಂತಂತೇಳಿ ಕರಿತೀವಿ. ಇದು ಎಕ್ಸ್ಪೆನ್ಸಸ್ ಇದು. ಓಕೆ, ಏನಾಗಿರುತ್ತೆ ಇದು, ಸ್ಯಾಲ್ರಿ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್. ಹೌದಾ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್.
ಕ್ರೆಡಿಟ್ ಆಲ್ ಇನ್ಕಮ್ ಆ್ಯಂಡ್ ಗೇನ್ಸ್ ಅಂತಕ್ಕಂಥದ್ದು. ಓಕೆಪ್ಪ. ಸೊ ಆ ಬೇಸ್ ಆಫ್ ರೂಲ್ಸ್ ಮೇಲೆ ನಾವೇನು ಮಾಡಬೇಕಾಗುತ್ತೆ, ಈ ಲೆಕ್ಕವನ್ನು ಮಾಡಬೇಕಾಗುತ್ತೆ. ದಿಸ್ ಇಸ್ ರಿಲೇಟಿಂಗ್ ಟು ದಟ್ ನಾಮಿನಲ್ ಅಕೌಂಟ್ ಅಂತಕ್ಕಂಥದ್ದು. ಹೌದಾ, ನಾಮಿನಲ್ ಅಕೌಂಟಿಗೆ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು. ಸ್ಯಾಲ್ರಿ ಅಕೌಂಟ್ ಡೇಟಾಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಇಲ್ಲಿ ಸ್ಯಾಲ್ರಿ ಪೇಡ್ ಮಾಡ್ತಾರೆ, ರೆಂಟ್ ಪೇಡ್ ಮಾಡ್ತಾರೆ, ಏನೇ ಪೇಡ್ ಮಾಡಿದರೂ ಕೂಡ ಆ ಅಕೌಂಟನ್ನೇ ಹಾಕ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು. ಉಳಿಕಿದ್ದು ಅದು ಕ್ಯಾಶ್ ಇದ್ದರೆ ಕ್ಯಾಶು, ಕ್ರೆಡಿಟ್ ಇದ್ದರೆ ಯಾರ್ದಾದ್ರೂ ಹೆಸರು ಮೆನ್ಷನನ್ನು ಮಾಡಿಬಿಟ್ಟು ಇಲ್ಲಿ ನಾವು ಕ್ರೆಡಿಟ್ ಸೈಡ್ಗೆ ಅಮೌಂಟ್ ಹಾಕೋಬೇಕಾಗುತ್ತೆ. ಸೊ ನಾವು ವಿ ನೀಡ್ ಟು ಟೋಟಲ್ ಇಟ್ ಆಫ್ ದೀಸ್ ಥಿಂಗ್ಸ್. ನಾವು ಇದನ್ನೆಲ್ಲದನ್ನು ಕೂಡ ಟೋಟಲ್ ಮಾಡಿಬಿಟ್ಟು ಏನು ಮಾಡಬೇಕಪ್ಪ ಅಂದ್ರೆ ಹಾಕಬೇಕು, ಇಲ್ಲಿ ಬರೀಬೇಕು. ಟೋಟಲ್ ಆಗಿ ಬರೆದ್ಬಿಟ್ಟು 98,500 ಅಂತ ಹೇಳಾಗುತ್ತೆ. ಇಷ್ಟು ಬರೆದ್ರೆ ಯು ವಿಲ್ ಗೆಟ್ ದ 6 ಮಾರ್ಕ್ಸ್. ಇದು ಬಹಳ ಚಿಕ್ಕದಾಗಿರ್ತಕ್ಕಂತಹ ಪ್ರಾಬ್ಲಮ್ಮು. ಸೊ ದಟ್ ಯು ವಿಲ್ ಗೆಟ್ ದ 6 ಮಾರ್ಕ್ಸ್ ಫಾರ್ ದಿಸ್. ಇದಕ್ಕೆ 6 ಅಂಕಗಳೇನಾಗುತ್ತೆ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ನೋಡೋಣಪ್ಪ ಅಂತ ಹೇಳಿದ್ರೆ 12 ಮಾರ್ಕ್ಸ್ಗೆ ಇರ್ತಕ್ಕಂತಹ ಒಂದು ಪ್ರಾಬ್ಲಮನ್ನು ಏನು ಮಾಡೋಣ, ಗ್ಲಾನ್ಸ್ ಔಟ್ ಮಾಡೋಣ. ಓಕೆ, ವಿತೌಟ್ ಡಿಲೇ ವಿ ವಿಲ್ ಮೂವ್ ಟುವರ್ಡ್ಸ್ ದ 12 ಮಾರ್ಕ್ಸ್ ಪ್ರಾಬ್ಲಮ್. So fine, next second problem. The second problem is as follows on your screen. ನಿಮ್ಮ ಸ್ಕ್ರೀನ್ ಮೇಲೆ ಇನ್ ಡೀಟೇಲ್ ಆಗಿರ್ತಕ್ಕಂತಹ ಪ್ರಾಬ್ಲಮ್ ಏನು ಮಾಡ್ತಾ ಇದೆ, ಕಾಣ್ತಾ ಇದೆ. ಸೊ ನಾನು ಈ ಪ್ರಾಬ್ಲಮನ್ನು ಓದಕ್ಕೆ ಹೋಗಲ್ಲ. ಸೊ ಎಕ್ಸ್ಪ್ಲೇಷನ್ಸ್ಗಳ ಮೂಲಕನೇ ಒಂದೊಂದು ಸ್ಟೇಟ್ಮೆಂಟನ್ನು ಓದಿ ನಾನೇನು ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿಸಿ ಪ್ರಾಬ್ಲಮನ್ನು ಏನು ಮಾಡ್ತೀನಿ, ಮಾಡ್ತಾ ಹೋಗ್ತೀನಿ ಅಂತಕ್ಕಂಥದ್ದು. ಸೊ now we will go with the solution part. ನಾವು solution ಪಾರ್ಟಿಗೆ ಮೂವ್ ಆನ್ ಆಗೋಣ. ಸೊ solution part is as follows in your screen. ನಿಮ್ಮ ಸ್ಕ್ರೀನ್ ಮೇಲೆ ಏನು ಮಾಡುತ್ತೆ, solution part ಕಾಣುತ್ತೆ. ಸೊ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎನ್ ಮದನ್ ಅಂತಕ್ಕಂಥದ್ದು. ಸೊ ಮದನ್ ಅವರ ಇದ್ರ ಮೇಲೆ ಇದು 12 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನಾನು ಆಗಲೇ ಬರೆದುಬಿಟ್ಟಿದ್ದೀನಿ. ಸೊ ಡೇಟ್, ಪರ್ಟಿಕ್ಯುಲರ್, ಲೆಡ್ಜರ್ ಫೋಲಿಯೋ, ಡೆಬಿಟು, ಕ್ರೆಡಿಟು. ಸೊ ಅಗೇನ್ ಐ ಆಮ್ ಗೋಯಿಂಗ್ ಟು ಸೇಸ್ ದಟ್ ಸೊ ನೀವೆಲ್ಲರೂ ಕೂಡ ನೀಟಾಗಿ ಫಾರ್ಮೆಟ್ ಹಾಕಿ ಲೆಕ್ಕ ಮಾಡೋದ್ರಿಂದ ಯು ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಮೇಂಟೈನ್ ದ ನೀಟ್ನೆಸ್ ಆಫ್ ದ ಪ್ರಾಬ್ಲಮನ್ನು ನೀಟ್ನೆಸ್ಸನ್ನು ಏನು ಮಾಡಬೇಕಾಗುತ್ತೆ, ಮೇಂಟೈನ್ ಮಾಡಬೇಕಾಗುತ್ತೆ. ನೀಟ್ನೆಸ್ಸನ್ನು ಮೇಂಟೈನ್ ಮಾಡಿದ್ರೆ ಯು ವಿಲ್ ಗೆಟ್ ಎನ್ ವೆರಿ ವೆರಿ ಗುಡ್ ಮಾರ್ಕ್ಸ್. 12 out of the 12 ಯು ಮೇ ಗೆಟ್ ಇಟ್ ದ ಪ್ರಾಬ್ಲಮ್ಸ್. ಸೊ ಫಸ್ಟ್ಗೆ January 1st ಇದೆ. January 1st ಇರ್ತಕ್ಕಂತಹ ಟ್ರಾನ್ಸಾಕ್ಷನ್ ಏನಿದೆಪ್ಪ ಅಂತ ಹೇಳಿದ್ರೆ, ಈಗ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1,75,000 ಆ್ಯಂಡ್ ಬಿಲ್ಡಿಂಗ್ 1,10,000. ನಾನು ಆವಾಗ ಹೇಳಿದೆ, ಬಿಸ್ನೆಸ್ಸನ್ನು ಯಾವುದರಿಂದ ಸ್ಟಾರ್ಟ್ ಮಾಡಿದಾರಪ್ಪ ಅಂತ ಹೇಳಂತಂದರೆ ಕ್ಯಾಶ್ ಮುಖಾಂತರ. ಕ್ಯಾಶ್ ಎಷ್ಟು, 1,75,000 rupees ಕ್ಯಾಶ್ ಇದೆ. ಬಿಲ್ಡಿಂಗ್ ಎಷ್ಟಿದೆ, 1 lakh ಇದೆ. ಸೊ ಕ್ಯಾಶ್ ಅಕೌಂಟ್ ಡೆಟರ್ಸ್, ಬಿಲ್ಡಿಂಗ್ ಅಕೌಂಟ್ ಡೆಟರ್ಸ್. ಇಫ್ ಇನ್ ಕೇಸ್ ಇದ್ರ ಜೊತೆಗೆ ಫರ್ನಿಚರ್ ಕೊಟ್ಟರೆಗಿನ ಫರ್ನಿಚರ್ ಅಕೌಂಟ್ ಡೆಟರ್ಸ್. ಇಫ್ ಇನ್ ಕೇಸ್ ಇದ್ರ ಜೊತೆಗೆ ಏನಾದರೂ ಕೊಟ್ಟಿದ್ರೆ ಸ್ಟಾಕ್ ಅಂತ ಹೇಳ್ಕೊಟ್ಟಿದ್ರೆ ಸ್ಟಾಕ್ ಅಕೌಂಟ್ ಡೆಟರ್ಸ್. ಎಲ್ಲದನ್ನು ಕೊಟ್ಟಿರ್ತಾನಲ್ಲ, ಇಲ್ಲಿ ಏನು ಮಾಡಬೇಕು, ಡೆಬಿಟ್ ಮಾಡಬೇಕು ಟು ಕ್ಯಾಪಿಟಲ್ ಅಕೌಂಟ್. ಎಲ್ಲದನ್ನು ಕೂಡಿಸ್ಬಿಟ್ಟು ಏನು ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಮಾಡಬೇಕು, ಕೂಡಿಸಿ ಹಾಕಬೇಕು ಅಂತಕ್ಕಂಥದ್ದು. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಬಿಲ್ಡಿಂಗ್, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ಆ್ಯಂಡ್ ಬಿಲ್ಡಿಂಗ್ ಅಂತಕ್ಕಂಥದ್ದು ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟು ಎರಡನೇ ಟ್ರಾನ್ಸಾಕ್ಷನ್ ನೋಡ್ರಿ. ಎರಡನೇ ಟ್ರಾನ್ಸಾಕ್ಷನ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್. ವಾಟ್ ಯು ಹ್ಯಾವ್ ಬೀನ್ ಪರ್ಚೇಸ್ಡ್ ಏನು ಪರ್ಚೇಸ್ ಬಂತು, ವಾಟ್ ಕಮ್ಸ್ ಇನ್, ಪರ್ಚೇಸಸ್ ಕಮ್ಸ್ ಇನ್. ಓಕೆ, ಪರ್ಚೇಸಸ್ಗಳೇನಾಯ್ತು, ನಮಗೆ ಬಂತು, ದುಡ್ಡು ಏನಾಯಿತು, ಹೊರಗಡೆ ಹೋಯ್ತು. ಸೊ ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ ಅಂತಕ್ಕಂಥದ್ದು. ಸೊ 75,000 ಎರಡನ್ನ ಏನು ಮಾಡಿದ್ವಿ ನಾವು ಇಲ್ಲಿ ಬರೆದ್ವಿ ಅಂತಕ್ಕಂಥದ್ದು. ಸೊ ಅದೇ ರೀತಿಯಾಗಿ ಮೂರನೇದು ಗೂಡ್ಸ್ ಪರ್ಚೇಸ್, ನರೇಶನ್ ಏನು ಬರೀತೀರಿ, ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ಸೊ ನಾನು ನಿಮಗೆ ಶಾರ್ಟ್ಕಟ್ಟಾಗಿ ಹೇಳ್ತಾ ಇದ್ದೇನೆ ನರೇಷನನ್ನು ಯಾವ ರೀತಿಯಾಗಿ ಬರೀಬೇಕಂತಕ್ಕಂಥದ್ದು. ಮುಂದಿನ ಪ್ರಾಬ್ಲಮ್ಗಳಲ್ಲಿ ನಾನು ಬರೆದಿರೋದಿಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ಆನ್ ಯುವರ್ ಬೇಸ್ಡ್ ಆಫ್ ಎನ್ ನಾಲೆಜ್. ನಿಮ್ಮ ಬೇಸ್ಡ್ ಮೇಲೆ ನಾಲೆಜ್ ಮೇಲೆ ಏನು ಮಾಡಬೇಕು, ನೀವು ಬರೀಬೇಕು ಅಂತಕ್ಕಂಥದ್ದು. ಓಕೆ, ಪರ್ಚೇಸ್ಡ್ ಗೂಡ್ಸ್ ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇ ಟ್ರಾನ್ಸಾಕ್ಷನ್ ನೋಡೋಣ. January 3rd ಸೋಲ್ಡ್ ಗೂಡ್ಸ್ ಟು ರಮೇಶ್ 30,000. ಈಗ ರಮೇಶ್ಗೆ ಏನು ಮಾಡಿದ್ವಿ ನಾವು, ಗೂಡ್ಸನ್ನು ಸೋಲ್ಡ್ ಮಾಡಿದ್ವಿ. ಸೊ ಹೂ ಈಸ್ ದ ರಿಸೀವರ್, ರಮೇಶ್ ಈಸ್ ದ ರಿಸೀವರ್. ಓಕೆ, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ನಾವೇನು ಮಾಡಿದ್ವಿ, ಮಾರಾಟ ಮಾಡಿದ್ವಿ ಅಲ್ವಾ. ನಾವು ಈ ಜರ್ನಲ್ ಎಂಟ್ರೀಸ್ಗಳನ್ನು ಪಾಸ್ ಮಾಡಬೇಕಾದ್ರಿಗಿನ ಕಂಪಲ್ಸರಿಯಾಗಿ ನಾವು ಇದನ್ನು ಈ ಪ್ಲೇಸಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡೆ ನಾವೇನು ಮಾಡಬೇಕು, ವಿ ನೀಡ್ ಟು ಪಾಸ್ ದ ಜರ್ನಲ್ ಎಂಟ್ರೀಸ್. ಓಕೆ, ಸೊ ಅದಕ್ಕೆ ರಮೇಶ್ ಅಕೌಂಟ್ ಡೆಟರ್ಸ್ ಟು ಸೇಲ್ಸ್ ಅಕೌಂಟ್ ಅಂತಕ್ಕಂಥದ್ದು. ರಮೇಶ್ ಅಕೌಂಟ್ ಎಷ್ಟಿದೆ, 30,000 ಇದೆ. ಸೇಲ್ಸ್ ಅಕೌಂಟ್ ಎಷ್ಟಿದೆ, 30,000 ಇದೆ. ಸೊ ಹಾಗಾಗಿ ಸೋಲ್ಡ್ ಗೂಡ್ಸ್ ಟು ರಮೇಶ್ ಆನ್ ಕ್ರೆಡಿಟ್. ಇದು ಉದ್ದರಿ, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ದ ಕ್ಯಾಶ್. ಇದು ಕ್ಯಾಶ್ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ, ಇದು ಕ್ಯಾಶ್ ಅಲ್ಲ, ಇದು ಕ್ರೆಡಿಟ್, ಇದು ಉದ್ದರಿ. ಕ್ರೆಡಿಟ್ ಅಂದರೆ ಉದ್ರಿ ಆಗಿರುತ್ತೆ ಅಂತಕ್ಕಂಥದ್ದು.
ನೆಕ್ಸ್ಟ್ ಫೋರ್ತ್ ಟ್ರಾನ್ಸಾಕ್ಷನ್ ಪೇಯ್ಡ್ ವೇಜಸ್ 500 ಅಂತಕ್ಕಂಥದ್ದು. ನೀವು ವೇಜಸ್ ಪೇಡ್ ಮಾಡಲಿ, ಸ್ಯಾಲ್ರಿ ಪೇಡ್ ಮಾಡಲಿ, ರೆಂಟ್ ಪೇಡ್ ಮಾಡಲಿ, ಏನೇ ಬರಲಿ, ರೆಂಟ್ ಅಕೌಂಟ್ ಡೆಟಾರ್ಸ್, ವೇಜಸ್ ಅಕೌಂಟ್ ಡೆಟಾರ್ಸ್, ಸ್ಯಾಲ್ರಿ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಇದ್ರೆ ಕ್ಯಾಶ್ ಕೊಡಬೇಕು. ಇಫ್ ಇನ್ ಕೇಸ್ ಬೈ ಚೆಕ್ ಅಂತಂತೇಳಿ ಬಂತು ಅಂತ ಹೇಳಿದ್ರಿಗಿನ ನೀವು ಬ್ಯಾಂಕ್ ಅಂತ ಹೇಳಿ ಬರಿಬೇಕಾಗಿರುತ್ತೆ. ಚೆಕ್ ಅಂತ ಬಂದರೆ ಏನು ಬರಿಬೇಕು? ಬ್ಯಾಂಕ್ ಅಂತ ಬರಿಬೇಕು. ಅಮೌಂಟ್ ಎಷ್ಟಿದೆ? 500. ಹೇಳಿದ್ದನ್ನು ದಯವಿಟ್ಟು ಗಮನವಿಟ್ಟು ಕೇಳ್ರಿ, ಆ ಕಡೆ ಈ ಕಡೆ ಲಕ್ಷ್ಯ ಕೊಡಬೇಡಿ. ಯಾಕಂದ್ರೆಗಿನ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಆನ್ ಯುವರ್ ಲೈಫ್ ಆ್ಯಂಡ್ ಆಲ್ಸೋ ಯುವರ್ ಎಕ್ಸಾಮಿನೇಷನ್ಸ್. ಸೊ ಪೇಯ್ಡ್ ವೇಜಸ್ ನಾವೇನು ಮಾಡಿದ್ವಿ? ವೇಜಸ್ಸನ್ನು ಪೇಯ್ಡ್ ಮಾಡಿದ್ವಿ. ನರೇಷನ್ ಏನು ಬರ್ತದೆ? ಪೇಯ್ಡ್ ವೇಜಸ್ ಅಂತಕ್ಕಂಥದ್ದು. ನೆಕ್ಸ್ಟ್ 6ನೇ ತಾರೀಕಿದೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ರುಪೀಸ್ 10,000 ಅಂತಕ್ಕಂಥದ್ದು. ನಾವೇನು ಮಾಡಿದ್ವಿ? ಗೂಡ್ಸ್ಗಳನ್ನು ಸೋಲ್ಡ್ ಔಟ್ ಮಾಡಿದ್ವಿ. ವಾಟ್ ವಿ ರಿಸೀವ್ಸ್ ದ ಕ್ಯಾಶ್. ಡೆಬಿಟ್ ದ ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ವಾಟ್ ಗೋಸ್ ಔಟ್? ಸೇಲ್ಸ್ ಗೋಸ್ ಔಟ್. ಹೌದಾ? ಸೋಲ್ಡ್ ಗೂಡ್ಸ್ ಇನ್, ವಾಟ್ ಕಮ್ಸ್ ಇನ್, ಕ್ಯಾಶ್ ಕಮ್ಸ್ ಇನ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಕಮ್ಸ್ ಇನ್. ಸೊ ಇದೇನಾಗಿರುತ್ತಪ್ಪ? ರಿಯಲ್ ಅಕೌಂಟ್, ಪರ್ಸನಲ್ ಅಕೌಂಟು ಸಂಬಂಧಪಟ್ಟಂಗೆ ಇರ್ತದೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರು ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲೇನಾಯಿತು? ನಮಗೆ ಕ್ಯಾಶ್ ಅಂತಕ್ಕಂಥದ್ದು ಬಂತು. ಸೊ ನೋಡಿ, ಕ್ಯಾಶ್ ಅಕೌಂಟ್ ಎಷ್ಟಿದೆ ಅಂದರೆ 10,000. ಸೊ ಇದಕ್ಕೂ ಕ್ಯಾಶ್ಗೂ ಮತ್ತು ಸೇಲ್ಸ್ಗೆ ಏನು ಮಾಡಬೇಕು? 10,000. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಅಂತಂತೇಳಿ ಬರೆದ್ಬಿಟ್ರೆ ಮುಗೀತು. 10ನೇ ತಾರೀಕಿದೆ. ನೆಕ್ಸ್ಟ್ 10ನೇ ತಾರೀಕಲ್ಲಿ ಏನಿದೆಪ್ಪ ಅಂದ್ಗಿನ ಪೇಯ್ಡ್ ಫಾರ್ ಟ್ರೇಡ್ ಎಕ್ಸ್ಪೆನ್ಸಸ್ ಅಂತಂತ ಹೇಳಿದೆ. ಹೌದಾ? ಪೇಯ್ಡ್ ಫಾರ್ ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಹೌದಾ? ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ 700. ಎರಡೂ ಕಡೆಗೂ 700 ಅನ್ನು ಏನು ಮಾಡಬೇಕಾಗುತ್ತೆ? ಇಲ್ಲಿ ಬರಿಬೇಕಾಗಿತ್ತು. ನಾನು ನರೇಷನನ್ನು ಬರೆಯೋಕೆ ಹೋಗಿಲ್ಲ. ಟ್ರೇಡ್ ಎಕ್ಸ್ಪೆನ್ಸಸ್ ಪೇಯ್ಡ್ ಅಂತಂತೇಳಿ ಬರೆದುಬಿಟ್ರೆ ಈಸಿಯಾಗಿ ನಿಮಗೆ ನರೇಷನ್ ಗೊತ್ತಾಗುತ್ತೆ. ಇದನ್ನು ನೀವೇ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನರೇಷನ್ ಈಸ್ ಎ ಬ್ರೀಫ್ ಎಕ್ಸ್ಪ್ಲನೇಷನ್ ಆಸ್ ರಿಗಾರ್ಡಿಂಗ್ ಆನ್ ದ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಬ್ರೀಫ್ ಎಕ್ಸ್ಪ್ಲನೇಷನ್ಸ್ ಏನಾಗಿರುತ್ತೆ? ನರೇಷನ್ ಆಗಿರುತ್ತೆ ಅಂತಕ್ಕಂಥದ್ದು. 12ನೇ ತಾರೀಕು ಏನಾಗಿದೆ ನೋಡಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ 29,500, ಡಿಸ್ಕೌಂಟ್ ಅಲೌಡ್ 500 ಅಂತಕ್ಕಂಥದ್ದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಟ್ರಾನ್ಸಾಕ್ಷನ್ಸ್ಗಳನ್ನು ಎಲ್ಲರೂ ಚೆನ್ನಾಗಿ ನೆನಪಿಟ್ಕೊಳ್ರಿ. ಯಾರಪ್ಪ ಅಂದ್ರೆ ರಮೇಶ್ ಅಂತಕ್ಕಂಥದ್ದು. ರಮೇಶ್ಗೆ ಏನು ಮಾರಾಟ ಮಾಡಿದ್ರಿ? ಇಲ್ಲಿ ಆಲ್ರೆಡಿ ನೀವು ಮಾರಾಟ ಮಾಡಿದ್ರಿ. ರಮೇಶ್ಗೆ ಎಷ್ಟಿದೆ? 30,000 ಮಾರಾಟ ಮಾಡಿದ್ರಿ ರಮೇಶ್ಗೆ. ಆ 30,000ಗೆ ಮಾರಾಟ ಮಾಡಿದಕ್ಕೋಸ್ಕರ ರಮೇಶ್ ನಿಮಗೆ ಎಷ್ಟು ಕೊಡಬೇಕು? 13,000 ಕೊಡಬೇಕಾಗಿತ್ತು. 30,000 ರಮೇಶ್ ಎಷ್ಟು ಕೊಡಬೇಕು? 30,000 ಕೊಡಬೇಕಿತ್ತು ನಿಮಗೆ. ಹಾಗಿದ್ರೆ ರಮೇಶ್ ಅಕೌಂಟ್ ಡೆಟಾರ್ಸ್ ನೀವೇನು ಮಾಡಿದ್ರಿ? ಇಲ್ಲಿ ಡಿಸ್ಕೌಂಟನ್ನು ಏನು ಮಾಡಿದ್ರಿ? ಬಿಟ್ಟಿರಿ. ಹೌದಾ? ಏನು ಮಾಡಿದ್ರಿ? ಇಲ್ಲಿ ಕ್ಯಾಶ್ ರಿಸೀವ್ಡ್ ಫ್ರಮ್ ರಮೇಶ್ ಎಷ್ಟಿದೆ ನೋಡ್ರಿ, ಕ್ಯಾಶ್ ಅಕೌಂಟ್ ಡೆಟಾರ್ಸ್ 29,500. ಏನಿದು? ಕ್ಯಾಶನ್ನು ನೀವು ರಮೇಶ್ ಹತ್ರ ಇಸ್ಕೊಂಡ್ರಿ. ಡಿಸ್ಕೌಂಟ್ ಅಲೌಡ್ ಏನಿದೆ? ಡಿಸ್ಕೌಂಟ್ ಅಲೌಡ್ ಅಕೌಂಟ್ ಡೆಟಾರ್ಸ್. ಯಾಕಪ್ಪ ಅಂದ್ರೆ ಡಿಸ್ಕೌಂಟನ್ನು ನಾವು ಅಲೌ ಮಾಡಿದ್ವಿ ಅವನಿಗೆ. ಎಷ್ಟು? 500 rupees. ಆ್ಯಕ್ಚುಲಿ ಹಿ ನೀಡ್ ಟು ಗಿವ್ ಅಸ್ ಇನ್ 30,000, ಬಟ್ ಇನ್ ದ ಸೇಮ್ ಕೇಸ್ ಹಿ ಹ್ಯಾಸ್ ಬೀನ್ ಗಿವನ್ ದ 29,500. In that same case, we have been allowed him 500 rupees discount. When we are totally up these two things, the total amount is become 30,000. So ಈ 500 rupees ಏನಿದಪ್ಪ ಅಂದ್ರಿಗಿನ ನಮಗೆ ಲಾಸ್. ಹೌದಾ? ಇದೇನಾಗಿರುತ್ತೆ? ಇದು ಲಾಸ್. ನಾವೇನು ಮಾಡಿದ್ವಿ? ಅವನಿಗೆ ಡಿಸ್ಕೌಂಟನ್ನು ಅಲೌಡ್ ಮಾಡಿದ್ವಿ. ಇವನು ನಮ್ಮ ಹತ್ರ ಪರ್ಚೇಸ್ ಮಾಡಿದ್ದ. ಈಗ ನಾವು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ನಾವೇನು ಮಾಡಿದ್ವಿ? ಬೇರೆ ಹತ್ರ ಪರ್ಚೇಸ್ ಮಾಡಿದ್ವಿ. ಅವರಿಗೆ ದುಡ್ಡು ಕೊಡಬೇಕಲ್ವಾ? ಅವ್ರಿಗೆ ಏನು ಕೊಡಬೇಕು? ದುಡ್ಡು ಕೊಡಬೇಕು. ಆ ದುಡ್ಡು ಕೊಡಬೇಕಾದಾಗ ಏನಾಗಿರುತ್ತಪ್ಪ ಅಂತಂದರೆ, ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಅವ್ರ ಹತ್ರ ನಾವು ಡಿಸ್ಕೌಂಟನ್ನು ರಿಸೀವ್ ಮಾಡ್ಕೊಳ್ತೀವಿ ಅಂತಂತೇಳಿ ಅರ್ಥ. ನೆಕ್ಸ್ಟು 14ನೇ ತಾರೀಕು ನೋಡೋಣ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್ ಅಂತಂತೇಳಿದೆ. ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸುಧೀರ್. ಸೊ ಪರ್ಚೇಸ್ ಮಾಡ್ತಾ ಇದ್ವಿ ಗೂಡ್ಸನ್ನು. ಯಾರ ಹತ್ರ? ಸುಧೀರ್ ಹತ್ರ ಪರ್ಚೇಸ್ ಮಾಡ್ತಾ ಇದ್ವಿ. ಪರ್ಚೇಸ್ ಅಕೌಂಟ್ ಡೆಟಾರ್ಸ್. ಯಾವ ಅಕೌಂಟು? ಪರ್ಚೇಸ್ ಅಕೌಂಟ್ ಡೆಟಾರ್ಸ್ ಟು ಸುಧೀರ್ ಅಕೌಂಟು. ಟೋಟಲ್ ಅಮೌಂಟ್ ಎಷ್ಟು? 27,000. ಎರಡು ಕೂಡ 27,000 ಆಯಿತು ಅಂತಕ್ಕಂಥದ್ದು. ನೆಕ್ಸ್ಟು 18ನೇ ತಾರೀಕಿದೆ. 18ನೇ ತಾರೀಕು ಏನಿದೆಪ್ಪ ಅಂತ ಹೇಳಂತಂದರೆ ನಿಮಗೆ ಕಾಟ್ರೇಜ್ ಪೇಯ್ಡ್ ಅಂತಂತೇಳಿದೆ. ಪೇಯ್ಡ್ ಮಾಡಿರ್ತಕ್ಕಂಥದ್ದು ಎಷ್ಟು? ಕಾಟ್ರೇಜ್ ಪೇಯ್ಡ್ ಮಾಡಿರ್ತಕ್ಕಂಥದ್ದು 1,000 rupees. ಕಾಟ್ರೇಜ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್. ಸೊ ರೆಂಟ್ ಪೇಯ್ಡ್ ನಾನು ಆವಾಗಲೇ ಹೇಳಿದೆ. ಏನೇ ಪೇಯ್ಡ್ ಮಾಡಿದ್ರು ಇದ್ರೂ ಕೂಡ ಆ ಅಕೌಂಟನ್ನೇ ಫಸ್ಟಿಗೆ ಹಾಕ್ಕೊಂಡು ನೀವು ಉಳಿಕಿದ್ದನ್ನ ಕ್ಯಾಶ್ ಅಕೌಂಟನ್ನು ಕೆಳಗೆ ಹಾಕಬೇಕು. ಕಾಟ್ರೇಜ್ ಅಕೌಂಟ್ ಡೆಟಾರ್ಸ್ ಟು ಕ್ಯಾಶ್ ಅಕೌಂಟ್ 1,000.
1000 ತಗೋಬೇಕಾಗಿರುತ್ತೆ. ನೆಕ್ಸ್ಟ್ ಡ್ರೂ ಕ್ಯಾಶ್ ಫಾರ್ ಪರ್ಸನಲ್ ಯೂಸ್. ಸಾರಿ, 20ನೇ ತಾರೀಕು ಕ್ಯಾಶನ್ನು ತಮ್ಮ ಸ್ವಂತ ಬಳಕೆಗಾಗಿ ಯೂಸ್ ಮಾಡಿದರೆ, ಕ್ಯಾಶ್ ಡ್ರೂ ಫಾರ್ ಪರ್ಸನಲ್ ಯೂಸ್, ಪ್ರೈವೇಟ್ ಯೂಸ್, ವಾಟ್ ಎವರ್ ದ ಯೂಸ್ ಹಿ ಮೇಡ್ ಇಟ್ ಆರ್ ದ ರಿಸೀವ್ಸ್ ಆರ್ ದ ಡ್ರೂ ದ ಕ್ಯಾಶ್ ಫ್ರಮ್ ದ ಬಿಸ್ನೆಸ್ಸಿಗೆ ಅವನು ಬಿಸ್ನೆಸ್ಸಿಂದ ಯಾವುದೇ ದುಡ್ಡನ್ನು ಹೊರಗಡೆ ತೆಗೆದ್ರೆ ದಟ್ಸ್ ವಾಟ್ ವಿ ಕಾಲ್ಡ್ ಇಟ್ ಆಸ್ ಎ ಡ್ರಾಯಿಂಗ್ಸ್. ಪರ್ಸ್ನಲ್ ಆಗಿರಲಿ ಅಥವಾ ಅದೇ ರೀತಿಯಾಗಿ ಅವರು ಪ್ರೈವೇಟ್ಗಾಗಿರಲಿ ಏನೇ ಡ್ರಾ ಮಾಡಿದ್ರು ಕೂಡ ಅದೇನಾಗಿರುತ್ತಪ್ಪ ಅಂದ್ರೆಗಿನ ಡ್ರಾಯಿಂಗ್ಸ್ ಪ್ರೈವೇಟ್ ಡ್ರಾಯಿಂಗ್ಸ್ ಆಗಿರುತ್ತೆ ಅಂತಕ್ಕಂಥದ್ದು. ಡ್ರಾಯಿಂಗ್ಸ್ ಅಕೌಂಟ್ ಡೆಟರ್ಸ್ ಟು ಕ್ಯಾಶ್ ಅಕೌಂಟ್ 5,000. ನೆಕ್ಸ್ಟ್ 22ನೇ ತಾರೀಕಿಂದು ಕ್ಯಾಶ್ ಯೂಸ್ಡ್ ಫಾರ್ ಹೌಸ್ ಹೋಲ್ಡ್ ಪರ್ಪಸ್ ಅಂತಕ್ಕಂಥದ್ದು. ಈ ಒಂದು ಹೌಸ್ ಹೋಲ್ಡ್ ಪರ್ಪಸ್ ಯೂಸ್ ಮಾಡಿದರೂ ಕೂಡ ಅದನ್ನು ಏನಂತ ಕರಿಬೇಕಾಗಿರುತ್ತೆ, ನಾವು ಅದನ್ನು ಡ್ರಾಯಿಂಗ್ಸ್ ಅಂತಂತೇಳಿನೇ ಕರಿತೀವಿ. ಮನೆಗೆ ಸಂಬಂಧಪಟ್ಟಾಗೆ ಬಿಸ್ನೆಸ್ಸಿಂದ ಮನೆಗೆ ದುಡ್ಡು ತೊಗೊಂಡ್ರು, ಬಿಸ್ನೆಸ್ಸಿಂದ ಪ್ರೈವೇಟಿಗೆ ದುಡ್ಡು ತೊಗೊಂಡ್ರು, ಬಿಸ್ನೆಸ್ಸಿಂದ ಪರ್ಸ್ನಲ್ಗೆ ದುಡ್ಡು ತೊಗೊಂಡ್ರು, ನಾವೇನಂತ ಕರಿತೀವಿ ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. 2000 ಡ್ರಾಯಿಂಗ್ಸ್ ಅಕೌಂಟ್ ಡೆಟರ್ಸ್ ಟು ಪರ್ಚೇಸ್ ಅಕೌಂಟ್ ಅಂತಂತೇಳಿ ಏನು ಮಾಡ್ತೀವಿ ನಾವಿಲ್ಲಿ ಕರಿತೀವಿ. ಗೂಡ್ಸ್ ತಗೊಂಡಿದ್ದೇನಲ್ಲ ಅದಕ್ಕೆ ಪರ್ಚೇಸ್ ಅಕೌಂಟ್. ಲಾಸ್ಟ್ 25ನೇ ತಾರೀಕು ಏನಿದೆ ನೋಡ್ರಿ, ಕ್ಯಾಶ್ ಪೇಯ್ಡ್ ಟು ಸುಧೀರ್ 26,700 ಅಂತಕ್ಕಂಥದ್ದು. ನಾವು ಸುಧೀರ್ ಕಡೆಯಿಂದ ಏನು ಮಾಡಿದ್ವಿ, ಪರ್ಚೇಸ್ ಮಾಡಿದ್ವಿ. ಹಿಂದ್ಗಡೆ ಟ್ರಾನ್ಸಾಕ್ಷನ್ ನೋಡ್ರಿ ನಿಮಗೆಲ್ಲ ಗೊತ್ತಾಗುತ್ತೆ. ಸುಧೀರ್ ಅಕೌಂಟ್ ಡೆಟರ್ಸ್ ಹಾಗಿದ್ರಿಗೆ ನಾವು ಸುಧೀರ್ಗೆ ಎಷ್ಟು ಕೊಡಬೇಕು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಡಿಸ್ಕೌಂಟನ್ನು ನಾವು ರಿಸೀವ್ ಮಾಡ್ಕೊಂಡಿದ್ವಿ. ಸೊ ಸುಧೀರ್ಗೆ ಏನಾಗಿದೆ ಇಲ್ಲಿ ಕ್ಯಾಶ್ ಪೇಯ್ಡ್ ಟು ಸುಧೀರ್ ಅಂತಕ್ಕಂಥದ್ದು. ನಾವೇನು ಮಾಡ್ತೀವಿ, ಕ್ಯಾಶ್ ಪೇಯ್ಡ್ ಮಾಡ್ತಿದ್ವಿ. ಹೂ ಈಸ್ ರಿಸೀವರ್, ಸುಧೀರ್ ಈಸ್ ದ ರಿಸೀವರ್. ಸಾರಿ, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಹೂ ಈಸ್ ರಿಸೀವರ್, ಸುಧೀರ್ ಈಸ್ ದ ರಿಸೀವರ್. ನೋಡಿ ಇಲ್ಲಿ ಸುಧೀರ್ ಅಕೌಂಟ್ ಅಂತಂತೇಳಿದೆ, ಸುಧೀರ್ ಈಸ್ ದ ರಿಸೀವರ್. ಸುಧೀರ್ ಅಕೌಂಟ್, ಹೂ ಇಸ್ ದ ಡೆಬಿಟ್ ದ ರಿಸೀವರ್, ಸುಧೀರ್ ಈಸ್ ದ ರಿಸೀವರ್. ಎಷ್ಟು ರಿಸೀವ್, 27,000 ನಾವು ಕೊಡ್ತಾ ಇದ್ವಿ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್ ಟು ಕ್ಯಾಶ್ ಅಕೌಂಟ್ ಎಷ್ಟು ಕೊಟ್ವಿ, 26,700 ಕೊಟ್ವಿ. ಟು ಡಿಸ್ಕೌಂಟ್ ರಿಸೀವ್ಡ್, ಯಾರು ಕೊಟ್ಟರು ಡಿಸ್ಕೌಂಟ್ ರಿಸೀವ್ಡ್, ಇಲ್ಲಿ ನಮಗೆ ಸುಧೀರ್ ಕೊಟ್ಟ. ಹೌದಾ, ನಿಮಗೆ ಯಾರು ಕೊಟ್ಟರು, ಸುಧೀರ್ ಕೊಟ್ಟ. ಹಾಗಿದ್ರೆ ಮೇಲ್ಗಡೆಯಿಂದ ಎಲ್ಲದನ್ನು ಟೋಟಲ್ ಮಾಡಿದರೆ 300 rupees ಡಿಸ್ಕೌಂಟ್ ಕೊಟ್ಟ. 26,700 ಪ್ಲಸ್ 300 ಟೋಟಲ್ ಟುಗೆದರ್ 27,000. 4,83,200, 4,83,200. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ಸ್ ಏನಾಗುತ್ತೆ ಮುಗಿಯುತ್ತೆ. ಸೊ ಐ ಹೋಪ್ ದಟ್ ಐ ಹ್ಯಾವ್ ಬಿನ್ ಲರ್ನ್ಟ್ ಎ ಲಿಟಲ್ ಬಿಟ್. ಇದರಲ್ಲಿ ಒಂದು 10 ಟ್ರಾನ್ಸಾಕ್ಷನ್ಸ್ಗಳನ್ನು ನಿಮಗೆ ನೆನಪಿದ್ರೂ ಕೂಡ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ಯೂಸ್ ಆಗುತ್ತೆ. ಸೊ ನಾವೆಲ್ಲರೂ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.